ಇವತ್ತು ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಮೊಸರು ಹುಳಿ ಸಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಕೆಲವರು ಮೊಸರು ಹುಳಿ ಸಾರು ಅಥವಾ ಮಜ್ಜಿಗೆ ಸಾರು ಅಂತೆಲ್ಲ ಹೇಳ್ತಾರೆ. ನೋಡಿ, ನಾನಿವಾಗ 3 ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರುವಂತಹ ಮೊಸರು. ಸ್ವಲ್ಪ ಹುಳಿ ಇದೆ, ಅದಕ್ಕೋಸ್ಕರ ನಾನು ಒಂದು ಅರ್ಧ ಸೌತೆಕಾಯಿಯನ್ನು ಸಹ ಹಾಕಿ ಈ ಮೊಸರು ಹುಳಿಯನ್ನು ಮಾಡ್ತಾ ಇದ್ದೀನಿ. ಸೌತೆಕಾಯಿಯನ್ನು ಇದೇ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ಮಣ್ಣಿನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿದ್ದು, ಸ್ವಲ್ಪ ಫ್ರೆಶ್ ಆಗಿರುವಂತಹ ಕರಿಬೇವು ಸೊಪ್ಪು, ಹಸಿಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಬೇಕಾದಷ್ಟು ನೀರನ್ನು ಸಹ ಹಾಕಿ ಇದನ್ನು ಬೇಯಲಿಕ್ಕೆ ಇಡೋಣ. ಇನ್ನೊಂದು ಮಸಾಲೆ ರುಬ್ಬಬೇಕು. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಇದಕ್ಕೆ ಖಾರಕ್ಕನುಸಾರ ಹಸಿಮೆಣಸಿನಕಾಯಿ ಅಥವಾ ನಾನೀಗ ಜೀರಿಗೆ ಮೆಣಸನ್ನು ಹಾಕಿದ್ದೀನಿ. ಅದರೊಟ್ಟಿಗೆ 1/4 ಚಮಚದಷ್ಟು ಜೀರಿಗೆ, ಒಂದು ಸಣ್ಣ ತುಂಡು ಈರುಳ್ಳಿ ಮತ್ತು ಸ್ವಲ್ಪ ಅರಶಿನ ಹುಡಿಯನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡಬೇಕು. ನೋಡಿ, ಇದೇ ರೀತಿ. ಇನ್ನು ಇದನ್ನು ಸೈಡಿಗೆ ಇಡೋಣ. ನಾವಿವಾಗ ಬೇಯಲಿಕ್ಕೆ ಇಟ್ಟಿರುವಂತಹ ಸೌತೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರುವ ಸೌತೆಕಾಯಿಗೆ ನಾವು ರುಬ್ಬಿಟ್ಟಿರುವ ಮಸಾಲೆಯನ್ನು ಸೇರಿಸಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನು ಮುಚ್ಚಿ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಇನ್ನು ಅದೇ ಮಿಕ್ಸಿ ಜಾರಿಗೆ ನಾವು ತೆಗೆದಿಟ್ಟಿರುವ ಮೊಸರನ್ನು ಸಹ ಹಾಕಿ ಒಂದು ಸರ್ತಿ ಮಿಕ್ಸಿಯನ್ನು ಗ್ರೈಂಡ್ ಮಾಡಬೇಕು. ಯಾಕಂದರೆ ಆ ಮೊಸರಲ್ಲಿ ಸ್ವಲ್ಪ ಗಂಟು ಇರುತ್ತೆ ನೋಡಿ, ಅದೆಲ್ಲ ಹೋಗ್ಲಿಕ್ಕೋಸ್ಕರ. ಅಷ್ಟೊತ್ತಿಗೆ ನಮ್ಮದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿದಿದೆ ನೋಡಿ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇದಕ್ಕಿನ್ನು ನಾವು ಒಂದು ಸರ್ತಿ ಗ್ರೈಂಡ್ ಮಾಡಿಟ್ಟಿರುವಂತಹ ಆ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿವಾಗ 2 ಬ್ಯಾಚಾಗಿ ಮೊಸರನ್ನು ರುಬ್ಬಿದ್ದೀನಿ. ಅದನ್ನು ಸಹ ಸೇರಿಸಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರನ್ನು ಸಹ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇನ್ನು ಉಪ್ಪು ಒಂದು ಸರ್ತಿ ನಾವು ಚೆಕ್ ಮಾಡಬೇಕು. ನಾವು ಸೌತೆಕಾಯಿ ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದೆ. ಇನ್ನು ಬೇಕಾದಷ್ಟು ಉಪ್ಪನ್ನು ಸಲ ಸೇರಿಸಿ ಮಿಕ್ಸ್ ಮಾಡ್ತಾ ಇರಬೇಕು. ಮೊಸರು ಹುಳಿ ಸಾರು ನಾವು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ತುಂಬ ಟೇಸ್ಟ್. ಇದು ನಾವು 2-3 ದಿನ ಇಟ್ಟರೂ ಸಹ ಈ ಸಾರು ಕೆಡೋದಿಲ್ಲ. ಟೇಸ್ಟ್ ಅಂತೂ ಸೂಪರ್ ಆಗುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಕುದಿಬಾರ್ದು. ಈ ಮೊಸರು ಸಾರು ಕುದಿಬಾರ್ದು. ಕುದಿದ್ರೆ ಅದು ಮೊಸರೆಲ್ಲ ಹೊಡೆದೋಗುತ್ತೆ. ಕುದಿ ಬರ್ತಾ ಇರುವಾಗಲೇ ಈ ಥರ ನಾವು ಸ್ಟವ್ವಿಂದ ಕೆಳಗಡೆ ಇಡಬೇಕು. ಆಮೇಲೆ ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಬೇಕು. ಮಣ್ಣಿನ ಪಾತ್ರೆ ಎಲ್ಲ ತನ್ನಷ್ಟಕ್ಕೆ ಕುದಿ ಬರುತ್ತೆ. ಇನ್ನು ಈ ಸಾರಿಗೆ ಸೂಪರ್ ಆಗಿರುವಂತಹ ಒಂದು ಒಗ್ಗರಣೆ ಕೊಡಬೇಕು. ಅದಕ್ಕೋಸ್ಕರ ಸಣ್ಣ ತುಂಡು ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ, ಸಾಸಿವೆ ಮತ್ತು ಮೆಂತೆಕಾಳು. ಎಣ್ಣೆ ಬಿಸಿ ಆದಮೇಲೆ ಮೆಂತೆಕಾಳು, ಸಾಸಿವೆ ಹಾಕಿ ಹೊಡೆದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಒಣಮೆಣಸಿನಕಾಯಿ ಹಾಕಿ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಒಗ್ಗರಣೆ ಸಹ ಕೊಟ್ಟು ಸಾರನ್ನು ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಅನ್ನದ ಜೊತೆ ಹಾಕಿ ಸಾರು ಟೇಸ್ಟ್ ಮಾಡಿದ್ದು ಸಖತ್ ಟೇಸ್ಟಾಗಿರುವಂತಹ ಮೊಸರು ಹುಳಿ ಸಾರು.